ಹಲೋ ಎವ್ರಿವನ್, ಐ ಹೋಪ್ ಯು ಆಲ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀರಿ. ವೆಲ್ಕಮ್ ಬ್ಯಾಕ್ ಟು ಚೇತೂಸ್ ಕಿಚನ್. ಇವತ್ತಿನ ವಿಡಿಯೋದಲ್ಲಿ ಹಾಗಲಕಾಯಿ ಫ್ರೈನ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ತುಂಬಾ ಹೆಲ್ದಿಯಾಗಿರೋದು ಹಾಗೆ ಟೇಸ್ಟಿಯಾಗಿ ಕೂಡ ಯಾವ ಥರ ಮಾಡೋದು ಅಂತ ಹೇಳಿದ್ದೀನಿ. ಎಲ್ಲೂ ಸ್ಕಿಪ್ ಮಾಡಿದೆ, ಫುಲ್ಲಾಗಿ ವಿಡಿಯೋನ ನೋಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮರೆಯೋದಕ್ಕೆ ಹೋಗಬೇಡಿ. ಬನ್ನಿ ಮಾಡೋದು ಹೇಗಂತ ಹೇಳ್ತೀನಿ. ನಾನಿಲ್ಲಿ 3 ಹಾಗಲಕಾಯಿಯನ್ನು ತೊಗೊಂಡಿದ್ದೀನಿ. ಹಾಗಲಕಾಯಿಯನ್ನು ಇವಾಗ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ರೌಂಡ್ ಶೇಪಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಗೆ ಯಾವ ಶೇಪ್ ಬೇಕಲ್ಲ ಆ ಶೇಪ್ಗೆ ನೀವು ಕಟ್ ಮಾಡ್ಕೋಬೋದು. ಉದ್ದ ಬೇಕಿದ್ರೆ ಉದ್ದ ಕೂಡ ನೀವು ಕಟ್ ಮಾಡ್ಕೋಬೋದು. ನಾನಿಲ್ಲಿ ರೌಂಡ್ ಶೇಪಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಎಷ್ಟು ಸಾಧ್ಯ ಆದಷ್ಟು ತೆಳುವಾಗಿ ಕಟ್ ಮಾಡ್ಕೋಬೇಕು, ಅಂದರೆ ಫ್ರೈ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ, ಬೇಗ ಫ್ರೈ ಆಗುತ್ತೆ. ಸೊ ಹಾಗಲಕಾಯಿ ತುಂಬಾ ಕಹಿಯಾಗಿರುತ್ತೆ. ಎಷ್ಟೋ ಜನ ಹಾಗಲಕಾಯಿ ಕಹಿಯಾಗಿದೆ ಅಂತ ಹೇಳ್ಬಿಟ್ಟು ತಿನ್ನೋದನ್ನೇ ಬಿಟ್ಬಿಟ್ಟಿರ್ತಾರೆ. ಇವಾಗ ಇದರಲ್ಲಿ ಕಹಿ ಹೇಗೆ ಕಡಿಮೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಒಂದು ಟ್ರಿಕ್ನ ಹೇಳ್ಕೊಡ್ತಾ ಇದ್ದೀನಿ. ಈ ಥರ ಒಂದು ಪಾತ್ರೆಗೆ 2 ಗ್ಲಾಸ್ ಅಷ್ಟು ನಾನು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಒಂದು 7 ಟೇಬಲ್ ಸ್ಪೂನ್ ಅಷ್ಟು ಕಲ್ಲುಪ್ಪನ್ನು ಹಾಕೊಳ್ತಾ ಇದ್ದೀನಿ. ಈ ಥರ ಉಪ್ಪು ನೀರಲ್ಲಿ ನೆನೆಸಿಡೋದ್ರಿಂದ ಏನಾಗುತ್ತೆ ಅಂದರೆ ಹಾಗಲಕಾಯಿಯಲ್ಲಿರೋ ಕಹಿ ಎಲ್ಲ ಹೋಗಿ ಸೌತೆಕಾಯಿ ಥರ ಆಗುತ್ತೆ ಇದು ಹಾಗಲಕಾಯಿ. ಈ ಉಪ್ಪು ನೀರಲ್ಲಿ ನೆನೆಸಿಡೋದ್ರಿಂದ ನೀವು ಒಂದು 2 ಅವರ್ ನೆನೆಸಿಟ್ರೆ ಎಲ್ಲ ಕಹಿನೂ ರಿಮೂವ್ ಆಗುತ್ತೆ. ಬಟ್ ನಾನಿಲ್ಲಿ 2 ಅವರ್ ಎಲ್ಲ ನೆನೆಸಿಡೋದಿಲ್ಲ. ಯಾಕಂದರೆ ಅದರಲ್ಲಿರೋ ಕಹಿ ಎಲ್ಲನೂ ರಿಮೂವ್ ಮಾಡಿ ಆಮೇಲೆ ನಾವು ಹಾಗಲಕಾಯಿನ ತಿಂದರೆ ನಮ್ಮ ಬಾಡಿಗೆ ಆಗಿರ್ಬೋದು ಏನೂ ಅದರಿಂದ ಯೂಸ್ ಇಲ್ಲ. ಕಹಿನೇ ನಮಗೆ ತುಂಬ ಬೆನಿಫಿಟ್, ನಮ್ಮ ಬಾಡಿಗೆ ಬೇಕು ಅಂತ ಹೇಳ್ಬಿಟ್ಟು ನಾವು ಹಾಗಲಕಾಯಿಯನ್ನು ತಿಂತಿರ್ತೀವಿ. ಅದರಲ್ಲಿರೋ ಕಹಿನ ರಿಮೂವ್ ಮಾಡಿ ನಾವು ಸಪ್ಪೆಯಾಗಿರೋ ಹಾಗಲಕಾಯಿನ ತಿಂದರೆ ಏನೂ ಯೂಸ್ ಇಲ್ಲ. ಒಂದು 15 ಮಿನಿಟ್ಸ್ ನೆನೆಸಿಡ್ತೀನಿ ನಾನು, ಅಷ್ಟೇ ಸಾಕು. ನಿಮಗೆ ಇನ್ನೂ ಜಾಸ್ತಿ ನಾವು ಕಹಿನ ರಿಮೂವ್ ಮಾಡಬೇಕು ಅಂತಂದರೆ ಒಂದು 20 ಮಿನಿಟ್ಸ್ 30 ಮಿನಿಟ್ಸ್ ಇಲ್ಲ ಒಂದು 2 ಅವರ್ ನೆನೆಸಿಟ್ಬಿಟ್ರೆ ಕಹಿ ಎಲ್ಲ ಹೋಗುತ್ತೆ. ನೋಡಿ ನಿಮ್ಗೆ ಯಾವ ಥರ ಬೇಕು ಆ ಥರ ಮಾಡ್ಕೊಳ್ಳಿ. ಇವಾಗ ಮಾಡೋದು ಹೇಗಂತ ಹೇಳ್ಕೊಡ್ತೀನಿ ಬನ್ನಿ. ಸ್ಟೋನ್ ಮಾಡಿಕೊಂಡು ಅದ್ರ ಮೇಲೆ ಒಂದು ಪ್ಯಾನನ್ನು ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇವಾಗ ನೆನೆಸಿಟ್ಕೊಂಡಿರೋ ಹಾಗಲಕಾಯನ್ನು ನೀರಿಂದ ತೆಗೆದು ಇದಕ್ಕೆ ಹಾಕೊಳ್ತಾ ಇದ್ದೀನಿ. ಎಣ್ಣೆನೂ ಕೂಡ ಅಷ್ಟೇ ಜಾಸ್ತಿ ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ಹೆಲ್ದಿ ಆಗಿರೋದನ್ನ ತಿಂತಾ ಇದ್ದೀವಿ ಅಂತ ಅಂದರೆ ಹೆಲ್ದಿಯಾಗೇನೆ ಮಾಡ್ಕೋಬೇಕು, ತುಂಬ ಎಣ್ಣೆ ಹಾಕೋದಕ್ಕೂ ಕೂಡ ಹೋಗಬೇಡಿ. ನಾನಿವಾಗ ಈ ಹಾಗಲಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಫ್ರೈ ಮಾಡ್ಕೋಬೇಕು ಅಂದರೆ ಯಾವ ಥರ ಮಾಡ್ಕೋಬೇಕು ಅಂದರೆ ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ಈ ಥರ ನಾವು ಎಲ್ಲ ಕಡೆಗೂ ಹಾಗಲಕಾಯಿನ ಸ್ಪ್ರೆಡ್ ಮಾಡಬೇಕು. ಹಾಗೆ ಸ್ವಲ್ಪ ಟೈಮ್ ಬಿಡಬೇಕು. ಆಮೇಲೆ ಆ ಕಡೆಗೆ ಫ್ರೈ ಆಗಿದೆ ಅಂದರೆ ಮತ್ತೆ ಈ ಕಡೆಗೆ ನಾವು ಟರ್ನ್ ಮಾಡ್ಕೊಳ್ಬೇಕು. ಮತ್ತೆ ಒಂದ್ಸರಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು, ಮತ್ತೆ ಸ್ಪ್ರೆಡ್ ಮಾಡಬೇಕು, ಹಾಗೆ ಬಿಡಬೇಕು ಮೀಡಿಯಂ ಫ್ಲೇಮಲ್ಲಿ. ಈ ಥರ ಮಾಡೋದ್ರಿಂದ ಹಾಗಲಕಾಯಿ ಚೆನ್ನಾಗಿ ಫ್ರೈ ಆಗುತ್ತೆ. ಕಂಟಿನ್ಯೂಸ್ ಆಗಿ ನಾನ್ ಸ್ಟಾಪ್ ನೀವು ಹೈ ಫ್ಲೇಮಲ್ಲಿ ಟರ್ನ್ ಮಾಡ್ತಾ ಇದ್ರೆ ಏನಾಗುತ್ತೆ, ಅದು ಚೆನ್ನಾಗಿ ಫ್ರೈ ಆಗಲ್ಲ, ಮತ್ತು ಕ್ರಿಸ್ಪಿಯಾಗಿ ಕೂಡ ಬರೋದಿಲ್ಲ. ಈ ಥರ ಯಾವುದು ಬೆಂದಿರೋದಿಲ್ಲ ಆದರೂ ಫ್ರೈ ಆಗಿರೋದಿಲ್ಲ ಅದನ್ನು ಮಧ್ಯ ಹಾಕಿಬಿಟ್ಟು ಇದೇ ಥರ ಕಂಟಿನ್ಯೂಸ್ ಆಗಿ ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ. ಅಂದರೆ ಸ್ವಲ್ಪ ಟೈಮ್ ತೊಗೊಳತ್ತೆ. ಇದನ್ನು ನೀವು ಒಂದು 15 ಡೇಸ್ಗೆ ಒಂದ್ಸರಿ ಆದರೂ ಮಾಡ್ಕೊಂಡು ತಿಂದರೆ ನಿಮ್ಮ ಆರೋಗ್ಯಕ್ಕೂ ಒಳ್ಳೆಯದು, ಮತ್ತು ಮಕ್ಕಳು ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಇದು ನಮ್ಮ ಮನೇಲಂತೂ ನನ್ನ ಮಕ್ಕಳು ಕೂಡ ತಿಂತಾರೆ. ಇದನ್ನು ಈ ಥರ ಚೆನ್ನಾಗಿ ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡಿ ನಾನು ಇದನ್ನು ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ಇದು ಬೇಯೋದಕ್ಕೆ ಫ್ರೈ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ತೊಗೊಳತ್ತೆ. ಸೊ ಹಾಗಾಗಿ ಯಾವಾಗಾದರೂ ಒಂದ್ಸರಿ ಮಾಡ್ಕೊಳ್ಳಿ. ಬಟ್ ನೀವು ರೊಟ್ಟಿ ಜೊತೆಗೆ ತಿನ್ಬೋದು, ಚಪಾತಿ ಜೊತೆಗೆ ತಿನ್ಬೋದು, ಅಥವಾ ಮುದ್ದೆ ಜೊತೆಗೆ ಸೈಡಿಗೆ ಇದನ್ನ ನೆಂಚ್ಕೊಳ್ಳೋದಕ್ಕೆ ತಿನ್ಬೋದು. ಸಕ್ಕತ್ತಾಗಿರುತ್ತೆ. ಒಂದ್ಸರಿ ಇದನ್ನ ಟ್ರೈ ಮಾಡಿ. ನಿಮ್ಮ ಮನೇಲಿ ಏರ್ ಫ್ರೈಯರ್ ಇದ್ದರೆ ಏರ್ ಫ್ರೈಯರಲ್ಲೂ ಕೂಡ ನೀವು ಮಾಡ್ಕೋಬೋದು. ಇವಾಗ ಸಿಂಪಲ್ ಆಗಿ ಒಗ್ಗರಣೆ ಕೊಡ್ತಾ ಇದ್ದೀನಿ. ಸ್ಟೋನ್ ಮಾಡಿಕೊಂಡು ಪ್ಯಾನನ್ನು ಇಟ್ಕೊಂಡಿದ್ದೀನಿ. ಅದೇ ಪ್ಯಾನ್ಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು 1 ಗಡ್ಡೆ ಬೆಳ್ಳುಳ್ಳಿನ ತರಿಯಾಗಿ ಕುಟ್ಟಿ ಹಾಕ್ಕೊಂಡಿದ್ದೀನಿ. ಇವಾಗ ಬೆಳ್ಳುಳ್ಳಿ ಫ್ರೈ ಆದಮೇಲೆ ಅರಿಶಿನ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಆಗಲೇ ಫ್ರೈ ಮಾಡಿ ಇಟ್ಕೊಂಡಿರೋಂಥ ಹಾಗಲಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಅಚ್ಚ ಖಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ನಿಮಗೆ ಲೆಮನ್ ಬೇಕು ಅಂದರೆ ಆಪ್ಷನಲ್, ಬೇಕಿದ್ರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಮುಗ್ದೋಯ್ತು. ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಆಲ್ರೆಡಿ ಕ್ರಿಸ್ಪಿ ಆಗಿರೋ ಹಾಗಲಕಾಯಿಗೆ ನಾವು ಈ ಥರ ಒಗ್ಗರಣೆ ಕೊಟ್ಟರೆ ಇನ್ನೂ ಟೇಸ್ಟಿ ಆಗಿರುತ್ತೆ. ಬರೀ ಸ್ನ್ಯಾಕ್ಸ್ ಥರ ಕೂಡ ನಾವು ಮಕ್ಕಳಿಗೆ ಒಂದು ಬೌಲಲ್ಲಿ ಹಾಕ್ಕೊಟ್ರೆ ತಿಂತಾರೆ. ಐ ಹೋಪ್ ಇವತ್ತಿನ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಬೈ ಬೈ.